ಪಾರ್ವತಿ ಆದಿತ್ಯನ ಹೆಂಡತಿಯಾಗಿ ಫಿಟ್ ಆಗಿರಬಹುದು, ಆದರೆ ಅರಸನ ಕೋಟೆಯ ವಾರಸುದಾರಳಾಗಿ ನನ್ನ ಸೊಸೆಯಾಗಿ ಅವಳನ್ನು ಕಲ್ಪಿಸ್ಕೊಳ್ಳೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಇಷ್ಟಕ್ಕೂ ಅವಳಿಗೆ ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನು ಗತ್ತು ಗಾಂಭೀರ್ಯ ಇದೆಲ್ಲ ಎಲ್ಲಿಂದ ಬರಬೇಕು? ಈ ಮನೆನ ಅವಳು ಹೇಗೆ ತೂಗಿಸ್ಕೊಂಡು ಹೋಗ್ತಾಳೆ? ಘನತೆ, ಗೌರವ, ಮರ್ಯಾದೆ, ಅರ್ಹತೆ, ಯೋಗ್ಯತೆ ಇದಕ್ಕೆಲ್ಲ ಬೆಲೆ ಕೊಟ್ಟೆ ಕೊಡ್ತೀನಿ. ಆದರೂ ಪಾರ್ವತಿ ವಿಷಯದಲ್ಲಿ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀವು ಕೂಡ ಅವಳ ಬಗ್ಗೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ನನ್ನ ಥರನೇ ಸೀರೆ ಉಟ್ಟು ಒಡವೆ ಎಲ್ಲ ಹಾಕ್ಕೊಂಡು ಕೂತ್ಕೊಂಡ ತಕ್ಷಣ ಅವಳನ್ನ ನಾನು ಸೊಸೆ ಅಂತ ಸ್ವೀಕರಿಸ್ಬಿಡ್ತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ನನ್ನ ಸೊಸೆಯಿಂದ ಯಾವ್ಯಾವ ನಿರೀಕ್ಷೆಗಳು ನನಗಿದೆ ಅನ್ನೋದು ನಿಮಗೆ ಗೊತ್ತಿತ್ತಲ್ವಾ? ಬರೀ ಉಡುಗೆ ತೊಡುಗೆ ತೊಟ್ರೆ ಸಾಲದು. ನನ್ನ ಸ್ಥಾನದ ಜವಾಬ್ದಾರಿ ಏನು, ಅದರ ಕ್ವಾಲಿಟೀಸ್ ಏನು, ಇದನ್ನೆಲ್ಲ ಅವಳಿಗೆ ಅರ್ಥ ಮಾಡಿಸಿ ಹೇಳೋ ಪ್ರಯತ್ನ ಮಾಡಿದ್ದೀರ ರಘು? ಅವಳಿಗೆ ಅರ್ಥ ಆಯ್ತೋ ಇಲ್ವೋ ಅಂತ ತಿಳ್ಕೊಳ್ಳೋ ಪ್ರಯತ್ನನಾದರೂ ಮಾಡಿದ್ದೀರಾ? ಇವತ್ತು ನಡೆದಿರೋ ಪಾಠ ನೀನು ಮುಂದುವರಿಸೋದಕ್ಕೆ ಏನು ಉಳಿದಿದೆ? ಆಗ್ಲಿಂದ ನೀನು ಮಾಡಿದ್ದು ನಡ್ಕೊಂಡಿದ್ದು ಸರಿ ಅಂತ ಸಮಜಾಯಿಷಿ ಕೊಡ್ತಿದ್ಯಲ್ಲ, ಅದ್ರ ಬಗ್ಗೆ ಇನ್ನೇನಾದರೂ ಹೇಳೋದಿದ್ರೆ ಮುಂದುವರಿಸು ಅಂತ. ಅರಸನ ಕೋಟೆ ಹಿರಿ ಸೊಸೆ ಆಗೋಳು ಒಬ್ಬನಿಗೆ ಹೆಂಡತಿಯಾಗಿ ಅತ್ತೆ ಮಾವನಿಗೆ ತಕ್ಕ ಸೊಸೆಯಾಗಿ ಇದ್ದು ಬಿಟ್ರೆ ಸಾಲದು. ಹಿರಿ ಸೊಸೆ ಆದವಳು ನಮ್ಮ ಇಡೀ ಅರಸನ ಕೋಟೆ ಸಾಮ್ರಾಜ್ಯನ ಮುಂದುವರಿಸ್ಕೊಂಡು ಹೋಗೋ ವಾರಸುದಾರಳಾಗಿರ್ಬೇಕು. ಅದಕ್ಕೋಸ್ಕರನೇ ನಾನು ಆ ದಿನ ಕೈ ಹಿಡಿಯೋ ಹುಡುಗಿಗೆ ಇಂತಿಂಥ ಕ್ವಾಲಿಟೀಸ್ ಇರಬೇಕು ಅಂತ ಪಟ್ಟು ಹಿಡಿದು ತಕ್ಕ ಹುಡುಗಿ ಸಿಗಬೇಕು ಅಂತ ಹುಡುಕಾಟ ನಡೆಸಿದ್ದು. ನೋಡಕ್ಕಿಲ್ಲ, ನಮ್ಮ ಪಾರ್ವತಿಯಲ್ಲಿ ನೀನು ನಿರೀಕ್ಷೆ ಮಾಡೋ ವಿದ್ಯೆ ಇಲ್ದಿರ್ಬೋದು, ಆದರೆ ಒಳ್ಳೆಯವಳಲ್ವಾ? ಪ್ರಾಮಾಣಿಕತೆ ಇಲ್ವಾ? ಹೋಗ್ಲಿ ಬಿಡು, ನೀನು ಸೊಸೆಯಲ್ಲಿ ಏನು ಕ್ವಾಲಿಟೀಸ್ ಇರಬೇಕು, ಏನು ಕಂಡೀಷನ್ಗಳು ಹೇಳು. ಏನಪ್ಪ ಚೆನ್ನಪ್ಪ, ಸ್ವೀಟ್ ಕೊಟ್ಟು ಶಾಕಿಂಗ್ ನ್ಯೂಸ್ ಕೊಟ್ಟು ತಲೆ ಸುತ್ತಿ ಬೀಳೋ ತರ ಮಾಡಿದೆ. ಈಗೇನಾಯ್ತು? ಶಾಕ್ ಕೊಟ್ಟವ್ರೆ, ಬಿದ್ದೋಗಂಗಾಯ್ತಲ್ಲ.
ಬೇಡ ಮೇಡಮ್. ನಿಮ್ಗೆ ಯಾವತ್ತಿದ್ರು ಕಷ್ಟಕ್ಕಾಗೋಳು ಈ ದಾಮಿನಿ ಒಬ್ಳೆ. ತಿನ್ನೋ. ಮೇಡಮ್ ಸ್ವೀಟ್ ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ಮೇಡಮ್, ಶುಗರ್ ಐತೆ. ಇನ್ನೊಬ್ರು ಹೊಟ್ಟೆ ಉರಿಸಬಾರ್ದು ಅಂತ ನಿಮ್ ಡಾಕ್ಟರ್ ನಿನ್ಗೆ ಹೇಳ್ಕೊಟ್ಟಿಲ್ವೋ? ಅದನ್ನ ಡಾಕ್ಟರ್ ಯಾಕೆ ಹೇಳ್ತಾರೆ ಮೇಡಮ್? ಅದು ಡಾಕ್ಟರ್ ಕೆಲಸ ಅಲ್ಲ. ಕೌಂಟ್ರಿಗೆ ಕೌಂಟ್ರು. ಲೇ ಕರಡಿ ಮೀಸೆ ಚೆನ್ನಪ್ಪ, ತಿಂತೀಯಾ ಇಲ್ಲ ಮೂಗೊಳಗಡೆ ಸೇರಿಸ್ಲಾ? ತಿನ್ನೋ. ಎಷ್ಟಿದೆ ಶುಗರು? 290 ಮೇಡಮ್. ಅಬ್ಬಾ, ಇನ್ನು 10 ಸೇರಿದ್ರೆ ಟ್ರಿಪಲ್ ಸೆಂಚುರಿ ಹೊಡಿತೀಯಲ್ಲಪ್ಪ. ತಿಂದ ಸಾಯಿ. ತಗೋ ಸಾವಿತ್ರಮ್ಮ, ಮುಖ್ಯವಾಗಿ ನೀನ್ ತಿನ್ಬೇಕು. ತಿನ್ನು. ತಗೊಳಮ್ಮ ಗೌರಮ್ಮ. ಅಲ್ಲ, ನನಗೆ ಅನ್ಯಾಯ ಆಗಿದೆ ಅಂತ ನಾನು ಗೋಳಾಡ್ತಾ ಇದ್ರೆ 32 ಹಲ್ಲು ಬಿಟ್ಕೊಂಡು ಕಿಸಿ ಸಿ 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 ಅಂತ ಕಿಸಿತಾ ಇದ್ರಿ ಎಲ್ಲರೂ. ಈಗ ನೀವು ಗೋಳಾಡೋದನ್ನ ನೋಡ್ಕೊಂಡು ನಾನು ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತೀನಿ. ಇದನ್ನೇ ಹೇಳೋದು ಟೈಮು ಅಂತ. ಪಾಪ ನಿಮ್ಮ ಪಾರ್ವತಿ ಗತಿ ಏನಾಯ್ತು? ಅವಳ ಯೋಗ್ಯತೆ ಏನು ಅಂತ ಗೊತ್ತಾಯ್ತಾ? ಅಡುಗೆ ಮನೇಲಿ ಕೆಲಸ ಮಾಡೋದು ಅಷ್ಟೇ. ಏನ್ ಮುಖ ಮುಖ ನೋಡ್ಕೊಂಡು ನಿಂತಿದ್ದೀರಾ? ತಿನ್ನೆ. ಲೇ ರಮೇಶ, ಸ್ಟಾರ್ಟ್ ಮಾಡೋ. ಒಬ್ಬೊಬ್ರಿಗೆ ಹೇಳ್ಬೇಕಾ? ತಿನ್ನಿ. ನನಗೀಗ ಎಷ್ಟು ಮಜಾ ಬರ್ತಾ ಇದೆ ಅಂದ್ರೆ, ಈಗ ನೀವೆಲ್ಲ ದುಃಖ ಪಡೋದನ್ನ ನೋಡಿ ನಾನು ನನ್ನ 32 ಹಲ್ಲೂ ಬಿಟ್ಟು ಅಂತ ನಗ್ತಾ ಇರ್ತೀನಿ. ಈಗ ನನ್ಗೆ ಎಷ್ಟು ಮಜಾ ಬರ್ತಿದೆ ಗೊತ್ತಾ? ನಾನು ಸ್ವಲ್ಪ ಸ್ವೀಟ್ ತಿಂತೀನಿ ಖುಷಿಗೆ. 4 ಲಕ್ಷಕ್ಕೂ ಕಾರ್ ಬರುತ್ತೆ, 4 ಕೋಟಿಗೂ ಕಾರ್ ಬರುತ್ತೆ. ಆ ಕಾರ್ಗೂ 4 ಚಕ್ರ, ಈ ಕಾರ್ಗೂ 4 ಚಕ್ರ. ಆದರೆ ಮುಗೀತು. ಎರಡೂ ಒಂದೇ ಥರ ಅನ್ನೋದು ಇಲ್ಲಾಜಿಕಲ್ ಆಗುತ್ತೆ ಅಲ್ವಾ ರಘು? ನಾಲ್ಕು ಕೋಟಿ ಅನ್ನೋದು ಒಂದು ಬ್ರ್ಯಾಂಡ್. ಬ್ರ್ಯಾಂಡ್ಗೆ ಯಾವತ್ತಿದ್ರೂ ಅದರದ್ದೇ ಆದ ವಿಶೇಷತೆ ಇರುತ್ತೆ, ಶ್ರೇಷ್ಠತೆ ಇರುತ್ತೆ. ಹಾಗೆ ಅರಸನ ಕೋಟೆ ಅನ್ನೋದು ಕೂಡ ಒಂದು ಗ್ರ್ಯಾಂಡ್ ದೊಡ್ಡ ಬ್ರ್ಯಾಂಡ್. ಅದರ ವಾರಸುದಾರರಾಗೋರಿಗೆ ಅವರದ್ದೇ ಆದ ವೈಶಿಷ್ಟ್ಯ, ಶ್ರೇಷ್ಠ ಗುಣಗಳು ಎಲ್ಲ ಇರಬೇಕಾಗತ್ತೆ ಅಲ್ವಾ ರಘು? ಸೊಸೆ ಆಗೋಳಿಗೆ ನನ್ನ ಕಂಡೀಷನ್ಸ್ ಏನು ಅಂತ ಕೇಳಿದ್ರಲ್ಲ, ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಕಾಮನ್ ಸೆನ್ಸ್ ಇರಬೇಕು. ಅದಾದ ನಂತರ ವಿಷನ್, ನೆಕ್ಸ್ಟ್ ಈಸ್ ಎಜುಕೇಶನ್, ಕಾನ್ಫಿಡೆನ್ಸ್, ನಾಟ್ ಗಿವಿಂಗ್ ಅಪ್ ಕ್ವಾಲಿಟೀಸ್, ಇಮೋಷನಲ್ ಸ್ಟೆಬಿಲಿಟಿ, ಕರೇಜ್, ಗೋಲ್, ಧೈರ್ಯ, ಛಲ, ಗುರಿ. ಹೇಳ್ತಾ ಹೋದ್ರೆ 100 ಇದರಲ್ಲಿ ಒಂದೇ ಒಂದಾದ್ರೂ ಇವಳಲ್ಲಿದೆಯಾ? ಕಾರ್ಪೊರೇಟ್ ಪ್ರಪಂಚದಲ್ಲಿ ಎಂಪ್ಲಾಯೀಸ್ಗೆ ಡಬಲ್ ಡಿಗ್ರಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಕಾರ್ಪೊರೇಟ್ ಪ್ರಪಂಚನ ಆಳಬೇಕು ಅನ್ನೋರಿಗೆ ಇನ್ನೆಷ್ಟು ಕ್ವಾಲಿಫಿಕೇಷನ್ ಇರಬೇಕು ಅಂತ ಯೋಚನೆ ಮಾಡಿದ್ದೀರಾ? ನಮ್ಮಲ್ಲಿರೋ ಒಬ್ಬ ಪ್ಯೂನ್ ಕೂಡ 2nd PUC ಮಾಡಿದ್ದಾನೆ. ಅವನ ಇಂಗ್ಲಿಷ್ ಫ್ಲೂಯೆನ್ಸಿ ತುಂಬ ಚೆನ್ನಾಗಿದೆ. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಅ ಕಾರ್ಪೊರೇಟ್ ಕಂಪನಿ. ಒಬ್ಬ
ಡ್ರೈವರ್ ಕೆಲಸ ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೆ ತಕ್ಕ ಲೈಸೆನ್ಸ್ ಬೇಕೇ ಬೇಕು ತಾನೇ. ಮೊದಲು ಕಂಪನಿ ವ್ಯವಹಾರನೆಲ್ಲ ನೀವೇ ನೋಡ್ಕೋತಾ ಇದ್ರಿ. ಯಾವಾಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಶುರುವಾಯಿತು, ಆಮೇಲೆ ನಾನು ಹೆಗಲು ಕೊಟ್ಟು ನಿಂತೆ, ನಿಮಗೆ ರೆಸ್ಟ್ ಕೊಟ್ಟೆ, ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನನ್ನಲ್ಲಿದ್ದ ಕ್ವಾಲಿಟೀಸಿಂದ. ಎಜುಕೇಶನ್ ಈಸ್ ಅ ಬೇಸಿಕ್ ಕ್ವಾಲಿಫಿಕೇಶನ್. ಎಜುಕೇಶನ್ ಇದ್ದಾಗ ತಿಳುವಳಿಕೆ ಬರುತ್ತೆ, ತಿಳುವಳಿಕೆಯಿಂದ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಪ್ರಪಂಚದ ಅರಿವು ಬರುತ್ತೆ. ಆಗಲೇ ಹೊಸತು ಏನಾದರೂ ಕಲಿಬೇಕು ಅನ್ನೋದರ ಫೋಕಸ್ ಸಿಕ್ಕುತ್ತೆ. ಅಪ್ಪ ಏನಾಯ್ತಪ್ಪ ಆಫೀಸಲ್ಲಿ? ಅಕ್ಕಂಗೆ ಕೆಲಸ ಸಿಕ್ತು ತಾನೆ? ನನಗನ್ಸುತ್ತೆ ಅಕ್ಕಂಗೆ ಒಳ್ಳೆ ಪೋಸ್ಟ್ ಅಂದ್ರೆ ತುಂಬಾ ದೊಡ್ಡ ಪೋಸ್ಟು ಅಂತ ಕೆಲಸನೇ ಸಿಕ್ಕಿರುತ್ತಲ್ವಾ? ನಾನು ನಿನ್ನ ಮಗಪ್ಪ, ನಿನ್ನ ಆಸೆನ ಪೂರೈಸ್ತೀನಿ. ನಿಮ್ಮ ಅಕ್ಕನು ಓದಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ಲು. ಆದರೆ ಅವಳ ಕರ್ಮ ಅಲ್ಲಿ ಹೋಗಿ ತನಗೆ ತಾನೇ ನಾಲಾಯಕು ಅಂತ ನಿರೂಪಿಸ್ಕೊಂಡ್ಬಿಟ್ಲು. ಬೇಕಿತ್ತ ಇದೆಲ್ಲ ಅವಳಿಗೆ? ಅದಕ್ಕೆ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ನೆಮ್ಮದಿಯಾಗಿರು. ಅವಳಂತೂ ನನ್ನ ಮರ್ಯಾದೆ ಕಳೆದ್ಲು. ಇರೋ ನೀನೊಬ್ಬ ಮಗ, ನೀನು ಅವಳ ಥರ ಮರ್ಯಾದೆ ತೆಗಿತೀಯೋ ಇಲ್ಲ ನನ್ನ ಮರ್ಯಾದೆ ಉಳಿಸ್ತೀಯೋ? ಬದುಕಿದ್ರೆ ನೋಡೋಣ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಗುರಿ ಇರಬೇಕು, ಒಂದು ಕನಸಿರಬೇಕು, ಸಾಧನೆ ಮಾಡೋದಕ್ಕೆ ಛಲ ಇರಬೇಕು. ಸಾಧಿಸ್ತೀನಿ ಅನ್ನೋದಕ್ಕೆ ಸರಿಯಾದ ರೂಟ್ ಮ್ಯಾಪ್ ಹಾಕ್ಕೋಬೇಕು. ಎಂಥ ಪ್ರತಿಕೂಲ ಸಂದರ್ಭ ಬಂದರೂ ಮೈದಾನ ಬಿಟ್ಟು ಆಚೆ ಓಡ್ ಹೋಗಲ್ಲ ಅನ್ನೋ ಛಲ ಇರಬೇಕು, ಧೈರ್ಯ ಇರಬೇಕು. ಕೆಲವರಿಗೆ ಅಂಥ ಧೈರ್ಯ ಹುಟ್ಟಿಂದನೇ ಬಂದಿರುತ್ತೆ, ಇನ್ನು ಕೆಲವರಿಗೆ ಬೆಳೀತಾ ಬೆಳೀತಾ ಬಂದಿರುತ್ತೆ, ಇನ್ನು ಕೆಲವರು ಅದನ್ನು ಬೆಳೆಸ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಅಂಥ ಧೈರ್ಯ ಅಂದರೆ ಏನು ಅಂತ ಗೊತ್ತೇ ಇರಲ್ಲ.
ಎಷ್ಟೋ ಜನ ಡ್ರೈವರ್ಗಳ ಮಕ್ಕಳುಗಳು ದೊಡ್ಡ ಗುರಿ ದೊಡ್ಡ ಕನಸನ್ನ ಇಟ್ಕೊಂಡು IPS IAS ಓದಿ ದೊಡ್ಡ ಸ್ಥಾನದಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಮನೇನ ಪಾರ್ವತಿ ಒಂದು ದೇವಸ್ಥಾನ ಅಂದ್ಕೊಂಡ ಮಾತ್ರಕ್ಕೆ ಅದು ಕನಸಾಗಿರೋದಿಲ್ಲ, ಗುರಿ ಆಗಿರೋದಿಲ್ಲ. ಇಷ್ಟಕ್ಕೂ ಇದನ್ನೆಲ್ಲ ಮಾಡೋದಕ್ಕೆ ವಿಷನ್ನೇ ಇಲ್ಲದೆ ಇರೋ ಅವಳಿಗೆ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ ರಘು? ನನಗೆ 106 ನಿರೀಕ್ಷೆಗಳಿವೆ. ಅದರಲ್ಲಿ ಅಟ್ಲೀಸ್ಟ್ 10 ಫುಲ್ಫಿಲ್ ಮಾಡೋ ಕೆಪಾಸಿಟಿ ಪಾರ್ವತಿಗಿದೆಯಾ? 10 ಅಲ್ಲ ಅಮ್ಮ, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಎಲ್ಲ ಕ್ವಾಲಿಟೀಸ್ನ ಫುಲ್ಫಿಲ್ ಮಾಡುವಂಥ ಕೆಪಾಸಿಟಿ ಪಾರ್ವತಿಗಿದೆ. ಪಾರ್ವತಿಗೆ ಎಲ್ಲ ಅಬಿಲಿಟೀಸು ಇದೆ. ಪಾರ್ವತಿನ ಎಕ್ಸಾಮ್ ಹಾಲಿಗೆ ಕರ್ಕೊಂಡು ಹೋಗಿ ಕೂರ್ಸಿದ್ರಿ. ಹೊಸೊಬ್ಬರಾದ್ರೆ ಹಬ್ಬದ ಆಚರಣೆ ಬಗ್ಗೆ, ಅದ್ರ ಮಹತ್ವದ ಬಗ್ಗೆ ಹೇಳಬೇಕು. ಆಗ ಅವರಿಗೂ ಪ್ರಿಪೇರ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ ನಿಮ್ಮನ್ನೇ ತಗೊಳ್ಳಿ. ಯಾವುದಾದ್ರೂ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂದರೆ ಅದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಹೋಗ್ತೀರಾ. ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿರೋ ನಿಮಗೆ ಇಷ್ಟೆಲ್ಲ ಪ್ರಿಪ್ರೇಷನ್ ಬೇಕು ಅಂದರೆ ಅವರು ಪ್ರಿಪೇರ್ ಆಗಿ ಬರ್ತಿದ್ರು. ಎಸ್, ಎಲ್ಲರ ಪಾಯಿಂಟು ವ್ಯಾಲಿಡ್ ಪಾಯಿಂಟ್ಸೇ. ಐ ಆಕ್ಸೆಪ್ಟ್ ಇಟ್. ಸೊ ನಿಮ್ಮೆಲ್ಲರ ಪ್ರಕಾರ ಪಾರ್ವತಿಗೆ ಎಬಿಲಿಟೀಸ್ ಇದೆ. ಓಕೆ, ನೀವೇ ಅವಳಿಗೊಂದು ಟಾಸ್ಕ್ ಫಿಕ್ಸ್ ಮಾಡಿ. ನಾನು ಡೆಡ್ಲೈನ್ ಕೊಡ್ತೀನಿ. ನೀವೇ ಕೊಡೋ ಟಾಸ್ಕನ್ನ ಅವಳು ಕಂಪ್ಲೀಟ್ ಮಾಡಿದ್ರೆ ದೆನ್ ವಿ ವಿಲ್ ಸಿ. ಏನು? ಅಯ್ಯೋ, ಸ್ವೀಟು. ಏನಕ್ಕೆ? ಹೇಳ್ತೀನಿ, ಮೊದಲು ತಿನ್ನು. ಬೇಡ ಮೇಡಮ್, ಮನ್ಸಿಲ್ಲ. ಅಯ್ಯೋ, ನೀನೇ ಹಾಗನ್ಬಿಟ್ರೆ ಹೇಗೆ? ಸರಿ, ನಾನೇ ತಿನ್ನಿಸ್ತೀನಿ. ಎಲ್ಲಿ? ಆನು ಆನ್. ಅಯ್ಯೋ, ಈ ಕೇಳು, ಸ್ವೀಟ್ ಯಾಕೆ ತಿನ್ನಿಸ್ದೆ ಅಂತ. ಯಾಕೆ ಅಂದರೆ ಆಫೀಸಲ್ಲಿ ಅಕ್ಕ ನಿನಗೆ ಹೈ ಪೋಸ್ಟ್ ಕೊಟ್ರಂತೆ. ಅದನ್ನು ಕೇಳಿ ನನಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು. ಯಾಕೆ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಿಲ್ವಾ? ಅರೆ ಕಿಲಾಡಿ ಹೆಣ್ಣೆ, ನನಗೂ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆ ನಿನಗೆ ಬಾಯಲ್ಲಿ ಸ್ವೀಟ್ ತುರ್ಕಿದ್ದು. ಅಲ್ಲ ಕಣೆ, ಭಿಕಾರಿ ಥರ ಇದ್ದೋಳು ನೀನು. ಅಕ್ಕ ಕೂರೋ ಸೀಟ್ ಮೇಲೆ ಕಣ್ಣು ಹಾಕಿದ್ಯಲ್ಲ, ಇನ್ನೆಂಥವಳು ಇರಬೇಕು ನೀನು. ತಾಯಿ ಇಲ್ಲದ ತಬ್ಲಿ ನೀನು ಅಂತ ಅಕ್ಕ
ಅಕ್ಕ ತಮ್ಮ ಮಗಳ ಥರ ನೋಡ್ಕೊಂಡ್ರು. ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳೋದು ಬಿಟ್ಟು ಸಂಚಾಕಿ ಹೊಂಚು ಮಾಡಿ ನಮ್ಮ ಮಾಯಕ ಆದಿತ್ಯನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಯಲ್ಲೇ ಪಾಪಿ. ಸಾಲದಕ್ಕೆ ನನ್ನನ್ನೇ ಬಕ್ರ ಮಾಡಿ ಅಕ್ಕನ ಥರ ಇರೋದು ಹೇಗೆ ಅಂತ ನನ್ನ ಹತ್ರನೇ ಹೇಳಿಸ್ಕೊಳಕ್ ಬಂದ್ಯಲ್ಲ. ಇನ್ನೆಂಥ ಮಳ್ಳಿ ಇರಬೇಕು ನೀನು. ಲೇ, ನಿನ್ನ ಯೋಗ್ಯತೆ ಏನು ಅಂತ ಅಕ್ಕನಿಗೆ ಚೆನ್ನಾಗಿ ಗೊತ್ತು ಕಣೆ. ಅಕ್ಕನ ಥರ ಇರ್ತೀನಿ, ಅಕ್ಕನ ಸ್ಥಾನ ಏರ್ತೀನಿ ಅನ್ನೋ ಹಗಲ್ಗನ್ಸನ್ನೆಲ್ಲ ಕಾಣಬೇಡ. ಅಕ್ಕನ್ ಚೆನ್ನಾಗಿ ಗೊತ್ತು ಇನ್ಯಾವತ್ತೂ ನಿನ್ನ ದುರಾಸೆ ಗರಿಗೆ ಎದರಬಾರ್ದು ಅಂತ ಆಫೀಸಲ್ಲಿ ಎಲ್ರ ಮುಂದೆ ನಿನ್ನ ಮರ್ಯಾದೆನ ತೆಗೆದಿತ್ತು. ನೋಡಿ ಮೇಡಮ್, ಅಮ್ಮಂಗೆ ಮಾನಸಿಕವಾಗಲಿ ದೈಹಿಕವಾಗಲಿ ನನ್ನನ್ನು ದಂಡಿಸೋ ಎಲ್ಲ ಅಧಿಕಾರ ಇದೆ. ಯಾಕೆ ಅಂದರೆ ಅಮ್ಮ ನನಗೆ ಅಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದ್ದಾರೆ. ನಿಮ್ಮ ದೃಷ್ಟಿಲಿ ಅವ್ರು ನನಗೆ ಅವಮಾನ ಮಾಡಿದ್ರು ಅಂದ ಮಾತ್ರಕ್ಕೆ ಎಲ್ಲರೂ ನನಗೆ ಅವಮಾನ ಮಾಡಬೇಕು ಅಂತ ಏನೂ ಇಲ್ವಲ್ಲ. ನನಗೂ ಆತ್ಮಗೌರವ ಇದೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರೆ, ಅಧಿಕೃತವಾಗಿ ಆದಿತ್ಯನ ಮದುವೆ ಆಗಿದ್ದೀನಿ ಅಂತ ಜಾಸ್ತಿ ಮೆರಿಬೇಡ್ವೆ. ಅಖಿಲಕ್ಕ ಯಾವತ್ತಿದ್ರೂ ನಿನ್ನ ವಿರುದ್ಧನೇ, ನಾನು ಅಕ್ಕನ ಪರಾನೆ. ಈ ಮನೇಲಿ ನಿಂದೇನೂ ನಡೆಯಲ್ಲ.